ಗಳ ಪ್ರಯೋಗದಿಂದ ಕಪಿಗಳಿಗೆ ಅನಾಹುತ ಆಗ್ತಿರ್ಲಿಲ್ಲ ಅನ್ನುವ ಒಂದು ಸಂದೇಹ ಬಂದಾಗ ಗರುಡ ಹಿಂದೆಯೇ ತನ್ನ ಸೇವೆಯನ್ನು ಕೊಳ್ಳಬೇಕು ಅಂತ ಕೇಳಿದ್ದ. ಮತ್ತು ಗರುಡ ದೇವನ ಪ್ರಾಣದೇವನ ಹನುಮಂತನ ಅಸಾಧಾರಣವಾದ ಬಲವನ್ನ ಜಗತ್ತಿಗೆ ಪ್ರದರ್ಶಿಸುವ ದೃಷ್ಟಿಯಿಂದ ರಾವಣಿಯನ್ನ ಹಿಂದೆ ಬಿಟ್ಟಿದ್ದ, ಇಂದ್ರಜಿತ್ತನ್ನ ಹಿಂದೆ ಬಿಟ್ಟಿದ್ದ. ರಾಮನ ಜೊತೆಗೆ ಯುದ್ಧಕ್ಕೆ ಎದುರಾದಾಗ ಹೆದರಿ ಬೆನ್ನು ಕೊಟ್ಟು ಓಡಿದ. ದೇವತೆಗಳೆಲ್ಲ ಜಯದೇವ, ರಾಮಚಂದ್ರನಿಗೆ ಜಯವಾಗಲಿ ಅಂತ ರಾಮನ ಬಾಣಕ್ಕೆ ಎದುರಿಸಲಾರದೆ ಓಡಿ ಹೋದದ್ದನ್ನು ಕಂಡು ಸಂತೋಷ ಪಟ್ಟಂತಹ ದೇವತೆಗಳ ಗುಂಪಿ ರಾಮನನ್ನ ಕುರಿತು ಜಯಘೋಷದಿಂದ ಕೊಂಡಾಡಿದ್ರು. ಅಂತೆಯೇ ಜ್ಞಾನಮೂರ್ತಿಯಾದಂತಹ ರಾಮಚಂದ್ರ ತನ್ನ ಸೈನ್ಯ ಸತ್ತು ಬಿದ್ದಂತೆ ಮೂರ್ಛೆಗೆ ಒಳಗಾಗಿದ್ದಾಗ ತನ್ನ ಜ್ಞಾನಾಸ್ತ್ರದ ಪ್ರಯೋಗದಿಂದ ಎಲ್ಲ ಕಪಿಗಳನ್ನ ಮತ್ತೆ ಅಬೂಬುದತ್ ಎಬ್ಬಿಸಿದನು. ಅಂದ್ರೆ ಹನುಮಂತ ಮತ್ತು ಗರುಡನ ಸೇವೆಯನ್ನ ಕೊಂಡದ್ದು ಯಾಕೆಂದ್ರೆ ರಾಮನಿಗೆ ಅವು ತನ್ನವರನ್ನ ಬದುಕಿಸಿಕೊಳ್ಳಿಕ್ಕೆ ಆಗಲ್ಲ ಅನ್ನುವ ಕಾರಣದಿಂದ ಅಲ್ಲ, ಅವರ ಕಾರ್ಯಭಾರವನ್ನ ಲೋಕಕ್ಕೆ ತೋರಬೇಕು ಅನ್ನುವ ದೃಷ್ಟಿಯಿಂದ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. 11ನೇ ರಾವಣಸ್ಯ ನಿಯೋಗೇನ ರಾವಣಿ ಭೂಷಣ್ ಅವರು ಹೇಳಿ 11ನೇ ಶ್ಲೋಕ. ರಾವಣಸ್ಯ ನಿಯೋಗೇನ ಚೈತನ್ಯ ಅವರು ಹೇಳಿ. ಕೇಳಿಸ್ತಿಲ್ವಾ? ಸುಧಾ ಅವರು ಹೇಳಿ. ರಾವಣಸ್ಯ ನಿಯೋಗೇನ ರಾವಣಿ ಪುನರುತ್ಕಟ ಸಸೈನ್ಯ ಪಶ್ಚಿಮದ್ವಾರೆ ರಥೀ ಧನ್ವಿ ವಿನಿರ್ಯಯೌ ರಾಮಚಂದ್ರನಿಂದ ಬೋಧೆ ಅಂದ್ರೆ ಎಚ್ಚರವನ್ನ, ಪ್ರಜ್ಞೆಯನ್ನ ಪಡೆದಂತಹ ಕಪಿವೀರರೆಲ್ಲ ತಮ್ಮ ಕೈಯಲ್ಲಿದ್ದ ಮರದ ದಿಣ್ಣೆಗಳನ್ನ, ಬೆಟ್ಟದ ತುದಿಗಳನ್ನ, ದೊಡ್ಡ ಬಂಡೆ ಕಲ್ಲುಗಳನ್ನ ಹೊತ್ತುಕೊಂಡು ಲಂಕೆಯತ್ತ ಧಾವಿಸಿದ್ರು. ಆಗ ಉನ್ಮತ್ತನಾದಂತಹ ಇಂದ್ರಜಿತ್ ರಾವಣನ ಆಜ್ಞೆಯಂತೆ ಮತ್ತೆ ಸೈನ್ಯವನ್ನ ಹೊತ್ತುಕೊಂಡು ರಥದಲ್ಲಿ ಕುಳಿತವನಾಗಿ ಧನುಸ್ಸನ್ನ ಹೊತ್ತು ಪಶ್ಚಿಮದ ದ್ವಾರದಿಂದ ಹೊರಕ್ಕೆ ಬಂದ. ಅಂದ್ರೆ ಸೈನ್ಯ ಲಂಕೆ ಮೇಲೆ ಏಕಾಏಕಿ ದಾಳಿ ಮಾಡ್ತಾ ಇದೆ ಅಂತ ಗೊತ್ತಾದಾಗ ಪ್ರತಿಕ್ರಿಯೆಯನ್ನು ಕೊಡ್ಲೇಬೇಕಾಗಿದೆ ಅನ್ನುವ ಕಾರಣಕ್ಕಾಗಿ ಪಶ್ಚಿಮದ ದಿಕ್ಕಿನಿಂದ, ಪಶ್ಚಿಮದ ದ್ವಾರದಿಂದ ಹೊರಕ್ಕೆ ಬಂದ. ರಾವಣನ ನಿಯೋಗೇನ ಆದೇಶದಂತೆ ಅಥವಾ ಅಪ್ಪಣೆಯಂತೆ ರಾವಣಿಹಿ ಇಂದ್ರಜಿತ್ ಉತ್ಕಟಃ ಮದೋನ್ಮತ್ತನಾಗಿ ಪುನಃ ಮತ್ತೆ ಸಸೈನ್ಯ ಸೈನ್ಯದೊಂದಿಗೆ ಕೂಡಿದವನಾಗಿ ರಥೀ ಧನ್ವಿ ರಥ ಮತ್ತು ಧನುಸ್ಸನ್ನ ಹಿಡಿದು ಪಶ್ಚಿಮದ್ವಾರೆ ಪಶ್ಚಿಮದ ದಾರಿಯಿಂದ ವಿನಿರ್ಯಯೌ ಹೊರಕ್ಕೆ ಬಂದ. ರಾವಣಸ್ಯ ಷಷ್ಠಿ ಏಕ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ಷಷ್ಠಿ ಏಕ ನಿಯೋಗೇನ ತೃತೀಯ ಏಕ ನಿಯೋಗಃ ನಿಯೋಗೇನ ತೃತೀಯ ಏಕ ಪುಲ್ಲಿಂಗ ರಾವಣಿ ಪುಲ್ಲಿಂಗ ಪ್ರಥಮ ಏಕ ಇಕಾರಾಂತ ಶಬ್ದ ಪುನಃ ಅವ್ಯಯ ಉತ್ಕಟಃ ಪುಲ್ಲಿಂಗ ಪ್ರಥಮ ಏಕ ಪುನಃ ಉತ್ಕಟಃ ಪುನರುತ್ಕಟಃ ರೇಪಾದೇಶ ವಿಸರ್ಗ ಸಂಧಿ ಸೈನ್ಯೇನ ಸಹಿತ ಸಸೈನ್ಯಃ ಪುಲ್ಲಿಂಗ ಪ್ರಥಮ ಏಕ ಪಶ್ಚಿಮದ್ವಾರೆ ಸಪ್ತಮಿ ಏಕ ರಥಿ ಧನ್ವಿ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ ರಥಿ ರಥಿನೋ ರಥಿನಃ ಧನ್ವಿ ಧನ್ವಿನೋ ಧನ್ವಿನಃ ನಕಾರಾಂತವಾದ ಶಬ್ದ
ವಿನಿರ್ಯಯೋ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ. ದೀಪ ಅವ್ರು ಹೇಳಿ. ಹರಯೋ ಹರಿಸಂಕಾಶ. ಹರಿ ಹೇಳಿದೆ. ಹರಯೋ ಹರಿಸಂಕಾಶ. ಹರಯೋ ಹರಿಸಂಕಾಶ. ಹರಯೋ ಹರಿಸಂಕಾಶ. ಯುಯುಧು ಶಕ್ರ ಶತ್ರುಣ. ಯುಯುಧು ಶಕ್ರ ಶತ್ರುಣ. ಯುಯುಧು ಶಕ್ರ ಶತ್ರುಣ. ಸೃಷ್ಟ್ವಾ ಸ್ವಮಾಯಯಾ ಸೀತಾ. ಸೃಷ್ಟ್ವಾ ಸಮಾಯಯಾ ಸೀತಾ. ಸೃಷ್ಟ್ವಾ ಸಮಾಯಯಾ ಸೀತಾ. ಕೃತಿಂ ತಾಂ ನಿಜಘಾನಸ. ಕೃತಿಂ ತಾಂ ನಿಜಗಾನಸ. ಕೃತಿಂ ತಾಂ ನಿಜಗಾನಸ. ಹರಯಃ ಇಂದ್ರನಿಗೆ ಸಮನಾದ. ಹರಿಸಂಕಾಶಾಹ. ಹರಿ ಅಂದ್ರೆ ಇಂದ್ರ, ಸಂಕಾಶಾಹ ಅಂದ್ರೆ ಸಮಾನ. ಇಂದ್ರನಿಗೆ ಸಮಾನವಾದ ಹರಯಃ, ಇಂದ್ರನ ತಾಕತ್ತಿಗೆ ಸಮಾನವಾದ ತಾಕತ್ತುಳ್ಳ ಕಪಿಗಳ ರಾಶಿ. ಶಕ್ರ ಶತ್ರುಣ ಇಂದ್ರಜಿತ್ನ ಜೊತೆಗೆ ಯುಯುಧು ಯುದ್ಧ ಮಾಡಿದವು. ಕೂಡ್ಲೆ ಸಹ ಆ ಇಂದ್ರಜಿತ್ ಸೀತಾಕೃತಿಂ ಸ್ವಮಾಯಯ ಸೀತಾಕೃತಿಂ ಸೃಷ್ಟ ತಾಂ ನಿಜಘಾನ. ತಕ್ಷಣವೇ ಮಾಯಾ ಸೀತೆಯನ್ನ ಸಿದ್ಧಪಡಿಸಿ, ಯಾವುದಕ್ಕೋಸ್ಕರ ನೀವು ಹೋರಾಡ್ತಾ ಇದ್ರೋ ಅವಳನ್ನೇ ಕೊಂದು ಬಿಡ್ತೇನೆ ಅಂತ ಅವರ ಮುಂದೆನೆ ಸೀತೆಯ ತಲೆ ಕಡಿದು ಬಿಟ್ಟ. ಸೀತಾಕೃತಿಯನ್ನ ಮಾಯೆಯಿಂದ ಸೃಷ್ಟ ಸರ್ಜನಗೊಳಿಸಿ ಕೊಂದ. ಹರಯಃ ಹರಿಸಂಕಾಶಾಹ ಹರಯಃ ಶಕ್ರಶತ್ರುಣಾ ಯುಯುಧು. ಇಂದ್ರೇಣ ಸಮಾನಾಹ ಕಪಯಃ ಇಂದ್ರಜಿತಾ ಸಹ ಯುದ್ಧಂ ಚಕ್ರುಃ. ಪುನಃ ಸಹ ರಾವಣಿಃ ಸ್ವಮಾಯಯಾ ಏವ ಸೀತಾಯಾಃ ಪ್ರತಿಕೃತಿಂ ನಿರ್ಮಾಯ ತೇಷಾಂ ಪುರತಃ ಏವ ತಾಂ ಸೀತಾಕೃತಿಂ ನಿಜಘಾನ ಮಮಾರ. ಹರಯಃ ಮತ್ತು ಹರಿಸಂಕಾಶಾಹ ಪುಲ್ಲಿಂಗ ಪ್ರಥಮ ಬಹು. ಹರೇಃ ಸಂಕಾಶಾಹ ಹರಿಸಂಕಾಶಾಹ ಯುಯುಧುಃ ಯುಧಿ ಸಂಪ್ರಹಾರೇ ಅಂತ ಧಾತು. ಲಿಟ್ ಪ್ರಥಮ ಬಹು. ಯುಧ ಸಂಪ್ರಹಾರೆ ಯುಧಿ ಅಲ್ಲ, ಯುಧ ಸಂಪ್ರಹಾರೆ ಯುಯುಧೇ ಆತ್ಮನೇಪದದ ರೂಪ. ಅಥವಾ ಯುಧ್ಯತಿ. ಶಕ್ರಸ್ಯ ಶತ್ರುಃ ಶಕ್ರಶತ್ರುಃ ತೇನ ಶಕ್ರಶತ್ರುಣಾ ತೃತೀಯ ಏಕ. ಸೃಷ್ಟ್ವಾ ಕ್ತ್ವಾ ಪ್ರತ್ಯಯಾಂತಮವ್ಯಯಂ ಸ್ವಸ್ಯ ಮಾಯಾ ಸ್ವಮಾಯಾ ತೇನ ತಯಾ ಸ್ವಮಾಯಯಾ ಸೀತಾಯಾಃ ಆಕೃತಿಃ ಸೀತಾಕೃತಿಃ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ ಸೀತಾಕೃತಿಂ ತಾಂ ದ್ವಿತೀಯ ಏಕ ಸಾ ತೇತಾಃ ತಾಂ ನಿಜಘಾನ. ಹನಹಿಂಸಾಗತ್ಯೋಃ ಲಿಟ್ ಪ್ರಥಮ ಏಕ ನಿ ಉಪಸರ್ಗ ಸಹ್ ಪುಲ್ಲಿಂಗ ಪ್ರಥಮ ಏಕ. ಸ್ಮಿತಾ ಅವ್ರು ಹೇಳಿ. ದುಃಖಾಜ್ಞಾನವಿಹೀನೋಪಿ. 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 ರಾಮಸ್ವಾನಂದವಾರಿಧಿ. 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 ದರ್ಶಯಾಮಾಸ ದುಃಖಾದೀನ್. ದರ್ಶಯಾಮಾಸ ದುಃಖಾದೀನ್. ದರ್ಶಯಾಮಾಸ ದುಃಖಾದೀನ್. ನಟವತ್ ಪಟುಚೇಷ್ಟಿತ. ನಟವತ್ ಪಟುಚೇಷ್ಟಿತ. ನಟವತ್ ಪಟುಚೇಷ್ಟಿತ. ದುಃಖ ಅಜ್ಞಾನ ಮೊದಲಾದ ದೋಷಗಳಿಂದ ದೂರನಾಗಿದ್ದರೂ ರಾಮಚಂದ್ರ ಪೂರ್ಣವಾದ ಆನಂದದ ಮಡುವೆ ಆಗಿ ಕಡಲೇ ಆಗಿ ತುಂಬಿದ್ದರೂ ಕೂಡ ಪಟುಚೇಷ್ಟಿತ ಒಳ್ಳೆಯ ನಾವು ಪಟು ಅಂದ್ರೆ ಚುರುಕಾದವನು. ಏನ್ ಹೇಳಿದ್ನೋ ಅದನ್ನ ಅತ್ಯಂತ ಚೆನ್ನಾಗಿ ಪಟುಚೇಷ್ಟಿತ ನಟವತ್ ಬೇಕಾದಂತೆ ಪ್ರಕರಣವನ್ನ ಘಟನೆಯನ್ನ ಅಭಿನಯಿಸಿ ತೋರಬಲ್ಲಂತಹ ರಾಮಚಂದ್ರ
ದುಃಖಾದೀನ್ ದರ್ಶಯಾಮಾಸ, ದುಃಖಗಳನ್ನ ತೋರಿಸಿದ, ನಾಟ್ ಅನುಭವಿಸಿದ, ದುಃಖಗಳನ್ನು ದರ್ಶಯಾಮಾಸ, ಕೇವಲ ತೋರಗೊಟ್ಟ ಹೊರತು ಅವನಿಗೆ ದುಃಖ ಇಲ್ಲ. ಯಾಕೆಂದ್ರೆ ಅವನು ದುಃಖ ಅಜ್ಞಾನಗಳಿಂದ ವಿಹೀನ ಮತ್ತು ಸ್ವಾನಂದ ವಾರಿಧಿ, ಆನಂದದಿಂದ ತುಂಬಿಕೊಂಡಿರುವಂತಹ ಕಡಲಿನಂತಿರುವವನು. ಪಟುಚೇಷ್ಟಿತ, ಸ್ಪಷ್ಟವಾದ ಚೇಷ್ಟೆಗಳಿಂದ, ಅಂದ್ರೆ ಡೌಟ್ ಬರುವ ಹಾಗೆ ಮಾಡಲ್ಲ, ಮಾಡಿದ್ಮೇಲೆ ಅದನ್ನ ನಂಬಬೇಕು. ಆದ್ರಿಂದಾಗಿ ಸಮಸ್ಯೆ ಆಗಿರುದು. ನೀವು ಹೀಗೆ ಹೇಳ್ತೀರಿ ಆದ್ರೆ ನಮಗೆ ಅನುಭವದಲ್ಲಿ ಬೇರೆ ತರ ಇದೆಯಲ್ಲ ಅಂತ ಸಂದೇಹ ಬಂದ್ರೆ, ಹೌದು, ಅನುಭವಕ್ಕೆ ಬರುವ ಹಾಗೆ ಮತ್ತು ಡೌಟ್ ಬರದ ಹಾಗೆ ಅಭಿನಯಿಸಿದ್ರೆ ಅದು ಸರಿಯಾದ ಅಭಿನಯ. ಈ ಕಾರಣಕ್ಕಾಗಿ ಸ್ವಾನಂದ ವಾರಿಧಿ, ಒಳ್ಳೆಯ ಆನಂದದಿಂದ ತುಂಬಿದವನಾಗಿದ್ರೂ ಕೂಡ ತಾನು ನಟನೆಯಲ್ಲಿ ಪಟು ಸೂತ್ರಧಾರಣೆಯಾಗಿರುವುದರಿಂದಾಗಿ ದುಃಖಾದಿಗಳನ್ನು, ದುಃಖ, ಆಯಾಸ, ಬೇಸರ, ನೋವು, ಮೈಯಿಂದ ನೆತ್ತರು ಚಿಮ್ಮುವುದು ಅಥವಾ ಬೇಡ ಅಂತ ಗೋಣು ಹಾಕುವುದು, ಸಿಗ್ಲಿಲ್ಲ ಅಂತ ಹುಡುಕಾಡುವುದು ಇತ್ಯಾದಿಗಳಾದ ಮನುಷ್ಯ ಧರ್ಮಗಳನ್ನೆಲ್ಲ ದರ್ಶಯಾಮಾಸ, ತೋರ್ಪಡಿಸಿದ. ಸ್ವಾನಂದವಾರಿಧಿ ರಾಮಃ ದುಃಖಾಜ್ಞಾನ ವಿಹೀನೋಪಿ ಪಟುಚೇಷ್ಟಿತ ದುಃಖಾದೀನ್ ನಟವತ್ ದರ್ಶಯಾಮಾಸ. ದುಃಖ ಅಜ್ಞಾನ ವಿಹೀನೋಪಿ, ದುಃಖಂಚ ಅಜ್ಞಾನಂಚ ದುಃಖಾಜ್ಞಾನೇ, ದುಃಖಾಜ್ಞಾನಾಭ್ಯಾಂ ವಿಹೀನಃ ದುಃಖಾಜ್ಞಾನ ವಿಹೀನಃ ತಾಂ ಪುಲ್ಲಿಂಗ ಪ್ರಥಮ ಏಕ. ಸ್ವರೂಪಭೂತಃ ಆನಂದಃ ಸ್ವಾನಂದಃ, ಸ್ವಾನಂದಃ ಸ್ವಾನಂದೇನ ವಾರಿಧಿಃ, ವಾರಿಧಿಃ ಇವ ಸ್ವಾನಂದೇನ ವಾರಿಧಿ ಇವ ಸ್ವಾನಂದ ವಾರಿಧಿಃ. ಅಪಿ ಅವ್ಯಯ ರಾಮಃ ಪುಲ್ಲಿಂಗ ಪ್ರಥಮ ಏಕ, ಸ್ವಾನಂದ ವಾರಿಧಿಃ ಇಕಾರಾಂತ ಪುಲ್ಲಿಂಗ ಏಕ. ದರ್ಶಯಾಮಾಸ ದೃಶಿರ ಪ್ರೇಕ್ಷಣೆ ಲಿಟ್ ಪ್ರಥಮ ಏಕ. ದುಃಖಂ ಆದಿ ಏಷಾಂತೆ ದುಃಖಾದಯಃ ತಾನ್ ದುಃಖಾದೀನ್ ನಟಃ ಇವ ನಟವತ್, ಯಥಾ ನಟಃ ನಟವತ್. ಪಟು ಚೇಷ್ಟಿತಂ ಯಸ್ಯ ಸಹ ಪಟು ಚೇಷ್ಟಿತಃ ತಂ. ನವನಿಧಿ ಅವರು ಹೇಳಿ. ಶಕ್ರಶತ್ರು ಪರಿಜನಾನ್, ಶಕ್ರಶತ್ರೋ ಪರಿಜನಾನ್, ಶಕ್ರಶತ್ರೋ ಪರಿಜನಾನ್ ಹತ್ವಾ ಮಾರುತಿರುದ್ಧತ, ಹತ್ವಾ ಮಾರುತಿರುದ್ಧತ, ಹತ್ವಾ ಮಾರುತಿರುದ್ಧತ. ಪ್ರಚಂಡೋ ಗಂಡಶೈಲೇನ, ಪ್ರಚಂಡೋ ಗಂಡಶೈಲೇನ, ಪ್ರಚಂಡೋ ಗಂಡಶೈಲೇನ. ದ್ರಾವಯಾಮಾಸ ರಾವಣಿಂ, ದ್ರಾವಯಾಮಾಸ ರಾವಣಿಂ, ದ್ರಾವಯಾಮಾಸ ರಾವಣಿಂ. ಮಾರುತಿ ಪ್ರಚಂಡಃ ಉದ್ಧತಃ ಶಕ್ರಶತ್ರೋಃ ಪರಿಜನಾನ್ ಗಂಡಶೈಲೇನ ಹತ್ವಾ ರಾವಣಿಂ ದ್ರಾವಯಾಮಾಸ. ಮಾರುತಿ ಪ್ರಚಂಡ, ಯುದ್ಧದಲ್ಲಿ ಅತ್ಯಂತ ಸಮರ್ಥನಾದ ಹನುಮಂತನು ಶಕ್ರಶತ್ರೋಹೋ ಇಂದ್ರಜಿತ್ತನ ಪರಿಜನಾನ್ ಭೃತ್ಯ ಸಮೂಹವನ್ನು ಗಂಡಶೈಲೇನ ಭೃತ್ಯಜನಾನ್ ಹತ್ವ ಭೃತ್ಯ ಜನರನ್ನು ಕೊಂದು ಗಂಡಶೈಲೇನ ದೊಡ್ಡ ಪಾಷಾಣ ಬಂಡೆಯಿಂದ ರಾವಣಿಂ ಹೊಡೆದು ರಾವಣಿಯನ್ನು ಇಂದ್ರಜಿತ್ನನ್ನು ದ್ರಾವಯಾಮಾಸ ಓಡಿಸಿದನು. ಬೆಟ್ಟದಿಂದ ಜಾರಿ ಬಂದ ದೊಡ್ಡ ಬಂಡೆಯನ್ನ ಗಂಡಶೈಲ ಅಂತ ಕರೀತಾರೆ. ಕೆಲವೊಂದ್ಸತಿ ಅದ್ರ ಬುಡ ಜಾರಿ ಬಿಟ್ಟು ಇಡೀ ಕೆಳಕ್ಕೆ ಪಾತ ಆಗ್ಬಿಡುತ್ತೆ, ಅದನ್ನ ಗಂಡಶೈಲ ಅಂತ ಕರೀತಾರೆ. ಅಂದ್ರೆ ಅಪಾಯಕ್ಕೆ ಕಾರಣವಾಗುವಂತ ಶೈಲ. ಅಲ್ಲಿ ಬೆಟ್ಟದ ಮೇಲೆ ಹೋಗೋರಿಗೆ ಗೊತ್ತೇ ಆಗಲ್ಲ, ಅದು ಬಂದು ಬಿದ್ದು ಅಪ್ಪಚ್ಚಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಜಾರಿತ್ತು ಅಂತ. ಜಾರುದೇ ಗೊತ್ತಾಗಲ್ಲ ಅಂತ ಬಂಡೆಯನ್ನ ಗಂಡ ಅಂದ್ರೆ ಅಪಾಯ, ಅಪಾಯವನ್ನ ತಂದೊಡ್ಡುವ ಜಾರುವ ಮೈಯಲ್ಲಿರುವಂತಹ ಜಾಗದ ಬಂಡೆಗಳನ್ನ ಗಂಡಶೈಲ ಅಂತ ಕರೀತಾರೆ. ಉದ್ಧತಃ ಅತ್ಯಂತ
ಯುದ್ಧದಲ್ಲಿ ಉನ್ಮತ್ತ ಸ್ಥಿತಿಯಲ್ಲಿದ್ದಂತಹ, ಪ್ರಚಂಡ ಯುದ್ಧದಲ್ಲಿ ಸಮರ್ಥನೂ ಆದ, ಮಾರುತಿಯು ಹನುಮಂತನು, ಚಕ್ರಶತ್ರೋಹೋ ಇಂದ್ರಜಿತ್ತನ, ಭೃತ್ಯ ಜನಾನ್ ಸೇವಕ ಜನರನ್ನು ಹತ್ವಾ ಕೊಂದು, ಗಂಡಶೈಲ ಸ್ಥೂಲ ಪಾಷಾಣ ಅದರಿಂದ ರಾವಣಿಯನ್ನು ಇಂದ್ರಜಿತ್ತನ್ನು ಓಡಿಸಿದ. ರಕ್ಷಿಸುವುದು ಆಮೇಲೆ ಅಲ್ಲಿ ಏನಾಗುತ್ತೆ ಅಂತ. ಅಲ್ಲಿ ಇರಬೇಕಾದ ನಾಯಕನೇ ಓಡೋದ್ರೆ ಮುಂದಿನವ್ರು ಏನ್ ಮಾಡುದು? ಅವ್ರಿಗೆ ದಿಕ್ಕೇ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಮನೆಯಲ್ಲಿ ಮತ್ತೆ ಜೋರ್ ಮಾಡ್ತಾರೆ, ನಾನು ಹಿಂದೆ ಹೋದ್ರೆ ನೀವು ಹಿಂದ್ ಬರ್ಬೇಕು ತಾನೆ, ವಾಪಸ್ ಯುದ್ಧಕ್ಕೆ ಹಾಕೋದ್ರಿ ಅಂತ ಗಲಾಟೆ ಮಾಡುವಂತ ಮಂತ್ರಿಗಳೇ ಇರ್ತಾರೆ ಕೆಲವೊಮ್ಮೆ. ಚಕ್ರಶತ್ರೋಹೋ ಶತ್ರು ಶತ್ರವಃ ಶತ್ರೋಹೋ ಷಷ್ಠಿ ಏಕ, ಉಕಾರ ಅಂತ ಪುಲ್ಲಿಂಗ ಷಷ್ಠಿ ಏಕ. ಪರಿಜನಾನ್ ಪರಿತಃ ಜನಾನಿ ಯಶಸಃ ಪರಿಜನಃ ತಾನ್ ಪರಿಜನಾನ್. ದ್ವಿತೀಯ ಬಹು ಹತ್ವಾ ಪ್ರತ್ಯಯಾಂತಮವ್ಯಯಂ. ಮಾರುತಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ಉದ್ಧತಃ ಪುಲ್ಲಿಂಗ ಪ್ರಥಮ ಏಕ, ಪ್ರಚಂಡ ಪುಲ್ಲಿಂಗ ಪ್ರಥಮ ಏಕ, ಗಂಡಶೈಲಿನ ತೃತೀಯ ಏಕ, ದ್ರಾವಯಾಮಾಸ ಧ್ರೂ ಗತೌ ಲಿಟ್ ಪ್ರಥಮ ಏಕ, ರಾವಣಿಂ ದ್ವಿತೀಯ ಏಕ. ಹೌದು, ರಾವಣಿಂ. ಚೈತನ್ಯವ್ರು ಹೇಳಿ. ಭಗ್ನದರ್ಪೋ ಹನುಮತ ಭಗ್ನದರ್ಪೋ ಹನುಮತ ಜಂಭಾರಿದ್ವಿಟ್ ನಿಕುಂಭಿಲಾಂ ಪ್ರಾಪ್ಯ ಹೋತುಂ ಹುತವಹಂ ಚಕ್ರೇ ಪರಮಮುದ್ಯಮಂ. ಭಗ್ನದರ್ಪ, ಯಾವಾಗ ಹನುಮಂತನಿಂದ ಚೆನ್ನಾಗಿ ಒಂದು ದೊಡ್ಡ ಬಂಡೆಯಿಂದ ಏಟು ತಿಂದು ಓಡಿ ಹೋದ್ನೋ, ಅವನ ದರ್ಪ ಭಗ್ನವಾಯಿತು. ಅವನ ಅಹಂಕಾರ, ನಾನೇ ಎಲ್ಲರನ್ನ ಸೋಲಿಸಿ ಬಿಡ್ತೇನೆ, ನಾನು ಹನುಮಂತನನ್ನ ಕಟ್ಟಿ ಹಾಕಿದವನು ಅಂತ ಹೆಮ್ಮೆಯಿಂದ ಕೊಚ್ಚಿಕೊಳ್ತಾ ಇದ್ದವನ ಉಟ್ಟುಕೊಂಡಿದ್ದ ಬಟ್ಟೆ ಬಿಚ್ಚಿ ಹೋಗುವಷ್ಟು ಜೋರಾಗಿ ಬಂಡೆಯಿಂದ ಅವನನ್ನು ಚಚ್ಚಿ ಬಿಟ್ಟಿದ್ದಾನೆ. ದಿಕ್ಕೇ ಕಾಣದೆ ಓಡೋಗಿದ್ದಾನೆ. ಹನುಮಂತನಿಂದ ದರ್ಪವನ್ನ ಕಳೆದುಕೊಂಡಂತಹ ಜಂಭಾರಿದ್ವಿಟ್, ಜಂಭ ಅಂತ ರಾಕ್ಷಸ, ಅವನನ್ನ ಕೊಂದವ ಇಂದ್ರ ಜಂಭಾರಿಯನ್ನ ದ್ವೇಷಿಸುವವ ಜಂಭಾರಿದ್ವಿಟ್. ಮತ್ತೆ ಇಂದ್ರಜಿತ್ ಜಂಭಾರಿದ್ವಿಟ್ ಎನಿಸಿದಂತಹ ಸ್ವತಃ ಇಂದ್ರಜಿತ್ ನಿಕುಂಭಿಲಾಂ ಪ್ರಾಪ್ಯ, ನಿಕುಂಭಿಲ ಅಂತ ಅವನು ವಾಸವಾಗಿದ್ದ ಒಂದು ರಹಸ್ಯಮಯವಾದ ಗೂಡು. ಹುತವಹಂ ಹೋತುಂ ಪರಮಂ ಉದ್ಯಮಂ ಚಕ್ರೆ, ನಿಕುಂಭಿಲೆಯನ್ನ ಪ್ರವೇಶಿಸಿ ಅಗ್ನಿಯನ್ನ ಹೋಮಿಸುವುದಕ್ಕಾಗಿ ಪರಮಂ ಉದ್ಯಮಂ ಚಕ್ರೆ, ಉತ್ತಮವಾದ ಪೂರ್ವ ಪ್ರಕ್ರಿಯೆಗಳನ್ನೆಲ್ಲ ನಡೆಸಿದ. ಭಗ್ನಃ ದರ್ಪಃ ಯೇನ ಅಥವಾ ಯಸ್ಯ, ಭಗ್ನಃ ದರ್ಪಃ ಯಸ್ಯ ಸಹ ಭಗ್ನದರ್ಪಃ ಪುಲ್ಲಿಂಗ ಪ್ರಥಮ ಏಕ, ಹನುಮತ ತೃತೀಯ ಏಕ, ಜಂಭಾರಿದ್ವಿಟ್ ಪುಲ್ಲಿಂಗ ಪ್ರಥಮ ಏಕ, ಜಂಭಸ್ಯ ಅರಿಹಿ ಜಂಭಾರಿಂದುಷತಿ ಇತಿ ಜಂಭಾರಿದ್ವಿಟ್. ನಿಕುಂಭಿಲಾಂ ಆಕಾರಾಂತ ಸ್ತ್ರೀಲಿಂಗ ದ್ವಿತೀಯ ಏಕ. ಪ್ರಾಪ್ಯ ಲೆಪ್ರತ್ಯಂತಮವ್ಯಂ, ಹೋತುಂ ತುಮುನ್ ಪ್ರತ್ಯಂತಮವ್ಯಂ, ಹುತವಹಂ ಅಕಾರಾಂತ ಪುಲ್ಲಿಂಗ ದ್ವಿತೀಯ ಏಕ, ಚಕ್ರೆ ಕೃಣ್ಯಕರಣೆ ಲಿಟಿ ಪ್ರಥಮ ಏಕ, ಪರಮಂ ದ್ವಿತೀಯ ಏಕ, ಉದ್ಯಮಂ ಮಹಾಪ್ರಯತ್ನವನ್ನು ಚಕ್ರೆ ಮಾಡಿದರು ಅಂತ ಅರ್ಥ. ಪರಮಂ ಉದ್ಯಮ ಅಂದ್ರೆ ಮಹಾನ್ ಪ್ರಯತ್ನಂ, ಚಕ್ರುಹು ಚಕ್ರೆ. ಸರಿ, ಇನ್ನೇನಿದ್ರೆ
ಉಷ್ಣರಿದ್ದೀರಾ? ವಿಜಯ್ ಅವರು ಹೇಳಿ. ವಿಭೀಷಣೋ ಬ್ರವೀದ್ ರಾಮಂ. ವಿಭೀಷಣೋ ಬ್ರವೀತ್ ರಾಮಂ. ವಿಭೀಷಣೋ ಬ್ರವೀತ್ ರಾಮಂ. ರಾವಣಿರ್ವಧ್ಯತಾಂ ಧೃತಂ. ರಾವಣಿರ್ವಜ್ಯತಾಂ ಧೃತಂ. ರಾವಣಿರ್ವಜ್ಯತಾಂ ಧೃತಂ. ಕೃತಹೋಮೋ ಹ್ಯವದ್ಯ ಸ್ಯಾತ್. ಕೃತಹೋಮೋ ಹ್ಯವದ್ಯ ಸ್ಯಾತ್. ಕೃತಮೋ ಹ್ಯವದ್ಯ. ಬ್ರಾಹ್ಮಣೋಯಂ ವರಾದಿತಿ. ಬ್ರಾಹ್ಮಣೋಯಂ ವರಾದಿತಿ. ಬ್ರಾಹ್ಮಣೋಯಂ ವರಾದಿತಿ. ಬ್ರಹ್ಮಣೋಯಂ ವರಾದಿತಿ. ಬ್ರಹ್ಮಣೋಯಂ ವರಾದಿತಿ. ಬ್ರಹ್ಮಣೋಯಂ ವರಾದಿತಿ. ಅವನು ನಿಕುಂಬಿಲದಲ್ಲಿ ಹೋಗಿ ಸೇರಿಕೊಂಡ ಅನ್ನುವ ಕಾರಣಕ್ಕೇನೆ ಕೃತಃ ಹೋಮಃ ಏನ ಸಹ ಅಂತಹ ರಾವಣನು ಬ್ರಹ್ಮಣಃ ವರಾತ್ ಚತುರ್ಮುಖನ ವರದ ಬಲದಿಂದ ಅವಧ್ಯ ಸ್ಯಾತ್ ಸಾವಿಲ್ಲ. ತಸ್ಮಾತ್ ಧೃತಾಂ ಯಥಾ ಭವತಿ ತಥಾ ವಧ್ಯತಾಂ. ವಿಭೀಷಣಃ ಹೀಗೆ ವಿಭೀಷಣನು ರಾಮನನ್ನು ಕುರಿತು ಹೇಳಿದನು ಅಂತ ಅದರ ಸಾಲಿಗೆ ಒಂದಕ್ಕೊಂದು ಸಂಬಂಧ. ಒಟ್ಟು ಇಡೀ ಶ್ಲೋಕದಲ್ಲಿ ಮುಂದೆ ಅವನ ಉಪದ್ರವ ಹೇಗಾಗತ್ತೆ ಅನ್ನೋದಕ್ಕೆ ಒಂದು ಪೀಠಿಕೆ ರೂಪದಲ್ಲಿ ಭೂತ ಜೊತೆಗೆ ಓಡಾಡ್ತಾ ಇದ್ದವನ ವಿರುದ್ಧ ರಾಮಚಂದ್ರ ಯುದ್ಧಕ್ಕೆ ನಿಂತಾಗ ದೇವತೆಗಳೇ ಬೇರೆ ಬೇರೆ ರೂಪದಿಂದ ಬಂದು ಅವನನ್ನ ನಮಸ್ಕರಿಸಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಅಂತಹ ಭಗವಂತನ ಕುರಿತಾದ ಪ್ರಜ್ಞೆಯನ್ನ ಹೊಂದಿದ್ದ. ಸರಿ, ಇಲ್ಲಿಗೆ ಇವತ್ತು ಸಾಕು ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.